ಜೈ ಶ್ರೀ ಗುರುದೇವ್. ಇವತ್ತು ಒಂದು ಕಥೆನೇ ಹೇಳ್ತೀನಿ. ಏನಂತಂದ್ರೆ, ಒಂದು ರಾಜ್ಯ, ಅದರಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ರಾಜ್ಯ ಅಂದಮೇಲೆಲ್ಲ ಊರುಗಳು ಇರುತ್ತೆ. ಹಾಗೆ ಒಂದು ಹಳ್ಳಿ. ಆ ಹಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಹೊಲದ ಹತ್ರ ಮನೆ ಕಟ್ಕೊಂಡಿರ್ತಾನೆ. ಸಾಮಾನ್ಯ ಗುಡಿಸಲು ಮನೆ. ಆ ಗುಡಿಸಲು ಮನೆಯಲ್ಲಿ ಒಬ್ಬ ಮುದುಕ, ವಯಸ್ಸಾದ ಹಣ್ಣು ಮುದುಕ ವಾಸ ಆಗಿರ್ತಾನೆ. ಅವನೇನ್ ಮಾಡ್ತಾನೆ, ಒಂದಿನ ರಾಜ ದಾರಿನಲ್ಲಿ ಬರ್ತಾ ಇರ್ತಾನೆ. ಒಂದು ಇನ್ಸಿಡೆಂಟ್ ಅನ್ನ ನೋಡ್ತಾನೆ ರಾಜ. ಈ ಮುದುಕ ಏನ್ ಮಾಡ್ತಾ ಇರ್ತಾನೆ ಅನ್ನೋದನ್ನ ರಾಜ ನೋಡ್ತಾನೆ. ವಿಹಾರಕ್ಕೆ ಹೋಗ್ಬೇಕಾದ್ರೆ, ರಾಜ ವಿಹಾರಕ್ಕೆ ಅಂತ ಹೋಗ್ಬೇಕಾದ್ರೆ ಅದನ್ನ ನೋಡ್ತಾನೆ. ಈ ಮುದುಕ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ, ಈ ವಯಸ್ಸಾದ ಮುದುಕ ತನ್ನ ಹೊಲದಲ್ಲಿ, ಬಹುಶಃ ಅವ್ರಿಗೆ ಒಂದು 80-90 ವಯಸ್ಸಾಗಿರುತ್ತೆ, ಗಟ್ಟಿಮುಟ್ಟಾಗಿರ್ತಾರೆ. ಒಂದು ಹೊಲದಲ್ಲಿ ಗುಂಡಿಯನ್ನು ತೆಗೆದು ಒಂದು ಹಲಸಿನ ಗಿಡನ ನೆಡ್ತಾ ಇರ್ತಾನೆ. ಹಲಸಿನ ಗಿಡ ನೆಡ್ತಾ ಇರ್ಬೇಕಾದ್ರೆ ನೆಟ್ಟು ನೀರು ಹಾಕ್ತಾ ಇರ್ತಾನೆ. ಅದನ್ನ ಈ ರಾಜ ಕಣ್ಣಿಗೆ ಕಾಣುತ್ತೆ. ಅಲ್ಲೇ ಹೋಗ್ತಾ ಇರ್ತಾನೆ ವಿಹಾರಕ್ಕೆ ಅಂತ ಹೇಳಿ. ಸೊ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಕಾಣುತ್ತೆ. ಅದನ್ನ ಕಂಡಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಈ ಮುದುಕನಿಗೆ 80-90 ವರ್ಷ ಆಗಿರ್ಬೇಕು, ಆದ್ರೆ ಈ ವಯಸ್ಸಿನಲ್ಲಿ ಈ ಹಲಸಿನ ಗಿಡ ನೆಡ್ತಾ ಇದ್ದಾನೆ. ಈ ಹಲಸಿನ ಗಿಡ ಇನ್ನೂ ದೊಡ್ಡದಾಗಿ ಕಾಯಿ ಹಣ್ಣು ಬಿಡಬೇಕು ಅಂದ್ರೆ ಇನ್ನೂ 20-25 ವರ್ಷ ಬೇಕು. ಅಲ್ಲಿವರೆಗೂ ಈ ಮನುಷ್ಯ ಬದುಕಲ್ಲ. ಏನಕ್ಕೆ ನಡ್ತಾ ಇದ್ದಾನೆ ನೋಡೋಣ ಅಂತ ಅವನ್ನ ವಿಚಾರಿಸೋಣ ಅಂತ ಹೇಳಿ ಹತ್ರಕ್ಕೆ ಬಂದು ಅವನನ್ನ ಕರೆದು ಕೇಳ್ತಾನೆ. ಕೇಳಿದಾಗ, ಏನಪ್ಪ ನಿನ್ಗಾಲೆ 80-90 ವರ್ಷ ವಯಸ್ಸಾಗಿದೆ, ಈ ವಯಸ್ಸಿನಲ್ಲಿ ನೀನು ಈ ಚಿಕ್ಕ ಹಲಸಿನ ಗಿಡನ ನೆಟ್ಟು ಅದಕ್ಕೆ ನೀರು ಹುಯ್ತಾ ಇದೆಯಾ, ಎಲ್ಲಿಂದನೋ ನೀರು ಹೊತ್ಕೊಬಂದು ಇದಕ್ಕೆ ಹುಯ್ತೀಯ, ನೀನು ಇಷ್ಟು ಶ್ರಮ ಪಡ್ತೀಯಲ್ಲ, ಹೆಂಗ್ ಬೆಳೆಸ್ತೀಯ, ಏನಾದ್ರೂ ನೀನು ಯಾವ ರೀತಿ ಹಣ್ಣು ತಿನ್ನಕ್ಕಾಗುತ್ತೆ ಅದಕ್ಕೆ ಅಂತ ಹೇಳ್ತಾನೆ. ಅದು ನೀನು ಯಾಕೆ ಮಾಡ್ತೀಯ, ಸುಮ್ಮನೆ ವ್ಯರ್ಥ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಆ ಮುದುಕಪ್ಪ ತಾತಪ್ಪ ಹೇಳ್ತಾನೆ, ಮಹಾರಾಜರೇ ನಿಮ್ಗೆ ನಮಸ್ಕಾರಗಳನ್ನ ಹೇಳ್ತೀನಿ. ಇದನ್ನು ಕಾಯಿ ಬಿಡಬೇಕು, ಇದು ಬೆಳೆದು ನಾನು ಇರೋವರೆಗೂ ಇದನ್ನು ನಾನು ಬೆಳೆಸ್ತೀನಿ. ಬೆಳೆದು ಕಾಯಿ ಬಿಡಬೇಕು ಅಂದ್ರೆ ಇನ್ನು 20 ವರ್ಷ ಬೇಕು. ಅಷ್ಟರೊಳಗೆ ನಾನು ಇರಲ್ಲ ನಿಜ. ಆದ್ರೆ ನಾನು ಇಷ್ಟು ವರ್ಷ ತಿಂದಿದ್ದೀನಲ್ಲ, ಅದನ್ನ ನಾನು ಯಾವುದು ನೆಟ್ಟದ್ದಲ್ಲ. ಅದನ್ನೆಲ್ಲ ನನ್ನ ಹಿರಿಯರು, ನನ್ನ ತಂದೆ ತಾಯಂದ್ರು ಅಥವಾ ನನ್ನ ತಾತಂದ್ರು ನೆಟ್ಟಂತ ಮರಗಳಿಂದ ಹಣ್ಣುಗಳನ್ನು ನಾನು ತಿಂದಿದ್ದೇನೆ. ಆದ್ರೆ ನಾನು ತಿಂದ ಋಣ ತೀರಿಸ್ಬೇಕು ಅಂತ ಇವತ್ತು ನೆಡ್ತಾ ಇದ್ದೀನಿ. ಸೊ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮುಂದಿನ ತಲೆಮಾರುಗಳು ಆ ಹಣ್ಣುಗಳನ್ನ ತಿಂತಾರೆ. ಸೊ ನಾನು ಹಿಂದಿನ ತಲೆಮಾರುಗಳನ್ನ ನೆಟ್ಟಿರೋದನ್ನ ಫಲನ ನಾನು ತಿಂದಿದ್ದೀನಿ. ನಾನು ನೆಡ್ತಾ ಇರೋ ಗಿಡದ ಫಲವನ್ನ ನನ್ನ ಮುಂದಿನ ತಲೆಮಾರುಗಳು ತಿಂತಾರೆ. ಹಂಗಾಗಿ ನಾನು ನೆಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಅವನಿಗೆ ಒಂದು ತನ್ನ ಕತ್ತರಿರ್ತಕ್ಕಂಥ ಕಂಠಿಹಾರನ ತಗೋಪ, ನೀನು ಚೆನ್ನಾಗಿರು, ನೀನು ಇರೋರ್ಗೂ ಚೆನ್ನಾಗಿರು ಅಂತ ಹೇಳಿ ಅದನ್ನ ಅವನಿಗೆ ಹಾಕಿ, ಆ ಮುದುಕಪ್ಪನಿಗೆ ಹಾಕಿ ಅವನಿಗೆ ಧನ್ಯವಾದಗಳನ್ನ ಹೇಳಿ, ಥ್ಯಾಂಕ್ಸ್ ಅನ್ನ ಹೇಳಿ ಹೋಗ್ತದೆ. ಇದನ್ನೇ ನಾವೆಲ್ಲರೂ ಮಾಡಬೇಕಾಗಿರೋದು. ನಾವು ಏನು ಪಡ್ಕೊಂಡಿದ್ದೀವೋ ಅದನ್ನು ನಾವು ಈ ಸಮಾಜಕ್ಕೆ ಕೊಡ್ತಾ ಹೋಗ್ಬೇಕು. ನಾವು ಒಳ್ಳೆಯದನ್ನು ಪಡ್ಕೊಂಡಿರ್ತೀವಲ್ವ, ಈ ಜೀವನವನ್ನು ನೀಗಿಸಿರ್ತೀವಿ, ಎಲ್ಲವನ್ನು ಅನುಭವಿಸಿರ್ತೀವಿ. ಅದನ್ನು ಮುಂದಿನ ಜನ್ರೇಷನ್ಗೆ ಬೇಕು, ಅದನ್ನು ಬಿಟ್ಟು ಹೋಗ್ಬೇಕು. ಸೊ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಧನ್ಯವಾದಗಳು.